ಎಸ್ ಪ್ಲೀಸ್. ಓಕೆ, ವಾಯ್ಸ್ ಬ್ರೇಕ್ ಆಗೋದ್ರ ಬಗ್ಗೆ ಕೇಳಿದ್ರಿ. ವೆರಿ ಗುಡ್ ಕ್ವೆಶ್ಚನ್. ಎಲ್ರಿಗೂ ಇದ್ರ ಬಗ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗಿದೆ, ಮಿಸ್ಕನ್ಸೆಪ್ಷನ್ಸ್ ಇದೆ. ಲೈಕ್ ಒಂದ್ಸರಿ ವಾಯ್ಸ್ ಬ್ರೇಕ್ ಆಯ್ತು ಅಂದ್ರೆ ನನ್ ಧ್ವನಿ ಮೊದಲು ಚಂದ ಇತ್ತು, ಈಗ ಅಸಹ್ಯ ಆಗೋಯ್ತು, ಐ ಕಾಂಟ್ ಸಿಂಗ್. ಫಸ್ಟ್ ಥಿಂಗ್ ಐ ವಾಂಟ್ ಟು ಬ್ರೇಕ್ ಅ ಮಿತ್ ದಟ್ ನಿಮ್ದು ವಾಯ್ಸ್ ಚೆನ್ನಾಗಿದ್ರಷ್ಟೇ ಹಾಡ್ಬೋದು ಅಂತಲ್ಲ. ವಾಯ್ಸ್ ಅನ್ನ ಚೆನ್ನಾಗಿ ಮಾಡ್ಕೋಬಹುದು, ಪ್ರಾಕ್ಟೀಸ್ ಮಾಡಿ. ಪಂಡಿತ್ ಭೀಮಸೇನ್ ಜೋಶಿಜಿ ಫಸ್ಟ್ ಎಕ್ಸಾಂಪಲ್ ಇದಕ್ಕೆ. ಅವ್ರ ವಾಯ್ಸ್ ಅನ್ನ ರಿಜೆಕ್ಟ್ ಆಗಿದ್ರಂತೆ. ಅವರು ಹಿ ವೆಂಟ್ ಆನ್ ಟು ಟೇಕ್ ಅ ಭಾರತ್ ರತ್ನ and he is an idol for everybody for classical music. True. He is a god of classical music now. Yes. Because he did not pay attention to his voice. He had that madness, he had that fire in his belly that okay ನಾನು ಕಲಿಲೇಬೇಕು. ಈಗ ನಾನ್ ಹೆಂಗೆ ಚಿಕ್ಕವಳಿದಾಗ್ಲಿಂದ ಪಂಡಿತ್ ಜಿ ತರ ಹಾಡ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಕಲಿತಾ ಇದ್ದೆ. ಅವ್ರದ್ದು ಹಾಗೆ ಉಸ್ತಾದ್ ಆಮೀರ್ ಖಾನ್ ಸಾಬ್, ಅವ್ರದ್ದು ಎಲ್ಲೋ ಅವಾಗ ಗ್ರಾಮೋಫೋನ್ ಇತ್ತು ಹಳೇದು, ಎಲ್ಲೋ ಕೇಳಿದ್ರಂತೆ ಅವ್ರು ಚಿಕ್ಕವರಿದ್ದಾಗ. ಕೇಳಿ ಹಾಡಿದ್ರೆ ಹಿಂಗೆ ಹಾಡ್ಬೇಕು, ನನ್ ಕಲೀಲೇಬೇಕು. ಏನ್ ಸ್ಟ್ರಗಲ್ ಮಾಡಿದ್ರು ಅಂದ್ರೆ ಅವ್ರ ಗುರುಗಳು ಕ್ಲಾಸಿಗೆ ಸೇರ್ಸ್ಕೊಂಡ ತಕ್ಷಣ ಕ್ಲಾಸ್ ಶುರು ಮಾಡ್ಲಿಲ್ಲ, ಟೀಚಿಂಗೇ ಶುರು ಮಾಡಿಲ್ಲ. ಎಷ್ಟು ಫಾರ್ 6 months ಅವ್ರ ಮನೇಲಿ ಪಾತ್ರೆ ತೊಳೆಯೋದು, ಅವ್ರ ಕಾಲ್ ಒತ್ತೋದು, ಟೀ ಮಾಡ್ಕೊಡೋದು, ಅಡಿಗೆ ಮಾಡಿ ಊಟಕ್ಕೆ ಹಾಕೋದು. ಹಿ ಹ್ಯಾಸ್ ಡನ್ ಆಲ್ ದಿಸ್ ಲಿಟ್ರಲಿ. ಯಾಕೆ ಅಂದ್ರೆ ಟೆಸ್ಟ್. ಅವಾಗಿನ ಗುರುಗಳಷ್ಟು ವೆರಿ ಈಸಿ ಇರ್ಲಿಲ್ಲ ಅವರು. ಇಂಟರ್ವ್ಯೂ ತರ ಇವನಿಗೆ ಪೇಷನ್ಸ್ ಇದೆಯಾ ಅಂತ. ಇವನ್ ಇವತ್ ಬಂದು ನಾಳೆ ಓಡ್ ಹೋದ ಅಂದ್ರೆ ನನ್ನೆ ಅವ್ರ ಟೈಮ್ ವೇಸ್ಟ್ ಅಲ್ಲ. ಅವ್ರ ಫೀ ತಗೊಳ್ತಿರ್ಲಿಲ್ಲ ಅವಾಗ. ಈ ತರ ಟೆಸ್ಟ್ ಮಾಡೋರು ಅವರು. ಮನೆ ಬಿಟ್ಟು ಓಡ್ ಹೋದವ್ರು ಇವ್ರು ಹಾಡೋದಕ್ಕೆ. ಮನೇನು ಬಿಟ್ಟು ಹೋದ್ರು, ಮನೇಲಿ ಅಪೋಸ್ ಮಾಡಿದ್ರು ಕಲಿಯೋದಕ್ಕೆ. ಮನೆ ಬಿಟ್ಟು ಗುರುಗಳ ಮನೇಲಿದ್ದು ಅವ್ರ ಮನೆ ಪಾತ್ರೆ ತೊಳೆದು, ಅವ್ರ ಮನೆ ಕಸ ಗುಡಿಸಿ, ಇವನ್ ಅವ್ರ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡಿದ್ದಾರೆ. ಅಷ್ಟ್ ಅದು ಕೆಲಸ ಮಾಡುವಾಗ ಬೇರೆ ಸ್ಟೂಡೆಂಟ್ಸ್ ಇವ್ರು ಹೇಳ್ಕೊಡ್ತಾ ಇದ್ರು, ಅದನ್ನ ಅವ್ರು ಕೇಳಿಸ್ಕೊತಾ ಇದ್ರು. ಕೇಳಿನೇ ಸುಮಾರಷ್ಟು ಕಲ್ತ್ಬಿಟ್ಟಿದ್ರು. ಅಂತ ತಲೆ ಅವ್ರದ್ದು. ಸಂಗೀತ ಕಲಿಯೋದಕ್ಕೆ ಬ್ರೇನ್ ಏನು ಇಂಟೆಲಿಜೆನ್ಸ್ ಏನ್ ಬೇಕಾಗಿಲ್ಲ ಅನ್ಕೋತಾರೆ. ಸಂಗೀತ ಕಲಿಯೋದಕ್ಕೆ ಇಂಟೆಲಿಜೆನ್ಸ್, ಎಸ್ ಎಸ್, ಎಸ್ಪೆಷಲಿ ಮ್ಯಾಥ್ಸ್. ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸಂಗೀತ. ಲೈಕ್ ಐ ಟೋಲ್ಡ್ 16 beats 12 beats. ಆ ಬೀಟ್ ನೀವು 16th ಮುಗಿದು ಮತ್ತೆ ವಾಪಸ್ 1 ಬರ್ಬೇಕು. ಯು ಕಾಂಟ್ ಲೈಕ್ ನೀವು ಒಂದ್ ಹಾಡನ್ನ ಎಳಿಲಿಕ್ಕೆ ಆಗಲ್ಲ. ಒಂದ್ ಹಾಡು 16 beat ಮುಗಿಯತ್ತೆ ಅಂತಂದ್ರೆ ಸಜನಾ, ಆ ಸಜನಾ ಇದೆಲ್ಲ 16 beat ಸ್ಟಾಪ್ ಆಗ್ಬೇಕು, ಫಸ್ಟ್ beat ಬಂದು ಮತ್ತೆ ಹಾಡು ಬಿಗಿನ್ ಮಾಡ್ಬೇಕು. ಎಕ್ಸಾಂಪಲ್ ಓಕೆ. जाग उठे सब जन तुम जागो, जाग उठे सब जन तुम जागो. ಈ ಜಾಗೋ ಎಂಡ್ ಆಗುತ್ತಲ್ಲ, 9th ಎಂಡ್ ಆಗುತ್ತೆ. 9th ಮಾತ್ರ ಅಂದ್ರೆ 9th beat ಗೆ ಎಂಡ್ ಆಗುತ್ತೆ. ಸೊ ಜನ ತುಮ ಜಾಗೋ ಆದ ತಕ್ಷಣ ಜಾಗ ಉಠೆ 1 to 9 or 9 to 1. ಇದು 9 ಇಂದ ಶುರು ಆಗ್ತಿದೆ ಆಕ್ಚುಲಿ. ಸಾರಿ, 9 ಗೆ ಎಂಡ್ ಆಗಲ್ಲ. 9th ಈಗ 1 2 3 4 5 6 7 8 ಆದ್ಮೇಲೆ 9th ಅಲ್ಲ, ಅಲ್ಲಿ ಶುರು ಆಗುತ್ತೆ. 9 to 16 ಹೋಗುತ್ತೆ. 16 ಮುಗಿದ ತಕ್ಷಣ ಮತ್ತೆ 1 ಹಂಗ ಹೋಗ್ತಾ ಇರತ್ತೆ ಸೈಕಲ್ ಅದು. ಸೊ ನೀವು ಅಲ್ಲಿಗೆ ಜನ ತುಮ ಜಾಗೋ ಜಾಗ ಉಠೆ ಇಮಿಡಿಯೇಟ್ಲಿ ಎತ್ಕೋಬೇಕು. ಜನ ತುಮ ಜಾಗೋ ಅಂದ ತಕ್ಷಣ ಸ್ವಲ್ಪ ಬ್ರೆತ್ ತಗೊಂಡು ಟೈಮ್ ತಗೊಂಡು ಬರ್ತೀನಿ ಅಂದ್ರೆ ಅದು ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ತಾಳ. ದಟ್ ಇಸ್ ಮ್ಯಾಥಮೆಟಿಕ್ಸ್. ತುಂಬಾ ಇಂಟೆಲಿಜೆನ್ಸ್ ಬೇಕು, ಕ್ಯಾಲ್ಕುಲೇಷನ್ ಬೇಕಲ್ಲ, ಮೈಂಡ್ ಅಲ್ಲಿ ಹೋಗ್ತಾ ಇರ್ಬೇಕು. ಅದು 5 6 7 8 1 2 3 4 5 6 7 8 8 + 8 16. yes. ಆಸ್ ಅ ಬಿಗಿನರ್, ಚೈಲ್ಡ್ ಆಗ್ಲಿ ಅಡಲ್ಟ್ ಆಗ್ಲಿ ಮ್ಯೂಸಿಕ್ ಕಲಿಬೇಕಾದ್ರೆ ಇದು ಹಾಡ್ ಹೇಳ್ಬೇಕಾದ್ರೆ ಮೆಂಟಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವರಿಗೆ ರಾಗ ಸ್ವರಜ್ಞಾನದ ಜೊತೆಗೆ ಲಯಜ್ಞಾನ ಶುರು ಮಾಡ್ಬೇಕು. ನಿಜ. ಸೊ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ, ಐ ಥಿಂಕ್ 5 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋ ನೆಸಿಟಿನೇ ಬರಲ್ಲ. ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ಸೊ ವಾಯ್ಸ್ ಬ್ರೇಕ್, ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್. ವಾಯ್ಸ್ ಬ್ರೇಕ್ ಯಾವಾಗ ಆಗುತ್ತಂದ್ರೆ ಹೆಂಗಸರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಅವ್ರದ್ದು ಮುಂಚೆ ಹೆಂಗಿರುತ್ತೆ ಅದಕ್ಕಿಂತ ಸ್ವಲ್ಪ ಚೇಂಜ್ ಆಗಿರುತ್ತೆ, ಸ್ವಲ್ಪ ಅಷ್ಟೇ. ಬಟ್ ಗಂಡಸರಿಗೆ ಏನಾಗುತ್ತೆ, when he hits his 14 to in between 14 to 16 ಚೇಂಜ್ ಆಗುತ್ತೆ. ಬಿಫೋರ್ 10 ವರ್ಷದ ಹುಡುಗ ಇದ್ದ ಅಂದ್ರೆ ಅವ್ನ ವಾಯ್ಸ್ ಫಿಮೇಲ್ ವಾಯ್ಸ್ ತರ ಇರುತ್ತೆ. ಅವ್ನ ವೋಕಲ್ ಕೋಡ್ ಆಗಿರುತ್ತೆ. ವೋಕಲ್ ಕೋಡ್ ಡೆವಲಪ್ ಆದ ಕೂಡಲೇ ಏನಾಗುತ್ತೆ, ಹಾರ್ಮೋನ್ಸ್ ಎಲ್ಲ ಚೇಂಜ್ ಆದ ತಕ್ಷಣ
ಬ್ರೇಕ್ ಆಗಿ ಹಿಲ್ ಗೋ ಆನ್ ಟು ಬಿಕಮ್ ಅ ಯಂಗ್ ಮ್ಯಾನ್. Right. ಸೊ ಯಂಗ್ ಮ್ಯಾನ್ ವಾಯ್ಸ್ ಹೆಂಗಿರ್ಬೇಕು, ಆ ಪ್ರಿಪರೇಷನ್ ಶುರು ಆಗತ್ತೆ ಅವ್ರ ಗಂಟ್ಲಲ್ಲಿ. ಟ್ರಾನ್ಸಿಷನ್. ಹಾ, ಆ ಪ್ರಿಪರೇಷನ್ ಅಲ್ಲಿ ಏನಾಗುತ್ತೆ, ಚೂರು ಧ್ವನಿ ಆಚೆ ಈಚೆ ಆಗುತ್ತೆ. ಚೂರು ಧ್ವನಿ ಆಚೆ ಈಚೆ ಆದ ತಕ್ಷಣ ಅವಾಗ ಬ್ರೇಕ್ ಆಗತ್ತೆ. ಲೈಕ್ ಕ್ರ್ಯಾಕ್ ಆಗೋದು, ಹೈ ನೋಟ್ ಹಿಟ್ ಮಾಡಕ್ ಆಗಲ್ಲ. ತಾರ್ ಸಪ್ತಕ್, ಅದು ಹೈ ನೋಟಿಗೆ ತಾರ್ ಸಪ್ತಕ್ ಅಂತಾರೆ. ತಾರ್ ಸಪ್ತಕ್ ಹಾಡ್ಲಿಕ್ಕೆ ಹೋದಾಗ ಗಂಟ್ಲು ನೋವು ಆಗೋದು, ಅದೆಲ್ಲ ಶುರು ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅವರು ಡೈರೆಕ್ಟ್ ಆಗಿ ಮೇಲ್ ಪಿಚ್ಗೆ ಹೋಗ್ಬಿಡಬಾರ್ದು. ಇನ್ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್ ಪಿಚ್ ಒಂದ್ ಪಿಚ್ ನ ಎತ್ಕೋಬೇಕು. ಫಾರ್ ಎಕ್ಸಾಂಪಲ್ G to F ಇರುತ್ತೆ ಪಿಚ್ಗಳು. ನಾರ್ಮಲಿ ಫಿಮೇಲ್ ಸಿಂಗ್ ಇನ್ ಫ್ರಮ್ G to A sharp. ಐ ಸಿಂಗ್, ನಂಗೆ ಕೆಳಗಡೆ ಹಾಡಕ್ಕಾಗಲ್ಲ. ನನ್ ಸ್ಟಾರ್ಟಿಂಗ್ A sharp. ಐ ಕ್ಯಾನ್ ಸಿಂಗ್ ಫ್ರಮ್ A sharp to D sharp. D sharp is female, ಮೇಲ್ ಪಿಚ್. ಅದು ಮೇಲ್ಸ್ C to D, E. ಶಂಕರ್ ಮಹಾದೇವನವರೆಲ್ಲ E ಅಲ್ಲಿ ಹಾಡ್ತಾರೆ. ಸೊ ಅಷ್ಟ ಪಿಚಸ್ ಇರತ್ತೆ. ಅವ್ರ ಏನ್ ಮಾಡ್ಬೇಕು ಅವಾಗ, ಫ್ರಮ್ G sharp to ಎಲ್ಲಾ ಪಿಚ್ಗಳಲ್ಲಿ ಸರೆಗಮ ಪದನಿಸ ಸನಿದಪ ಮಗರಿಸ ಹಾಡ್ಕೊಂತ ಹೋಗ್ಬೇಕು. ದ ಮೊಮೆಂಟ್ ಹಿ ಗೋಸ್ ಟು ಹೈ ನೋಟ್, ಅಲ್ಲಿ ಕಂಟ್ಲು ನೋವಾಯ್ತು ಅಂದ್ರೆ he has to stop there and come to the lower pitch. ಸೊ ಈಗ ಸಿ ಅಲ್ಲಿ ಹಾಡಿದ ಕೂಡ್ಲಿ, ಸಿ ಶಾರ್ಪ್ ಅಲ್ಲಿ ಹಾಡಿದ ತಕ್ಷಣ ಗಂಟ್ಲು ನೋವಾಯ್ತು ಅಂತ ಅನ್ಕೊಳ್ಳಿ, ಸಿಗ್ ಬರ್ಲಿ. ಸಿ ನಲ್ಲಿ ಹಾಡಿದ್ಮೇಲೂ ಅವಾಗೂ ನೋವಾದ್ರೆ ಬೀಕ್ ಬರ್ಲಿ. ಅಲ್ಲಿ ಕಂಫರ್ಟೇಬಲ್ ಆಯ್ತು ಅಂದ್ರೆ ಸ್ಟಿಕ್ ಟು ದಟ್. That is the best, and I feel, according to me, that is the best thing they can do to cope up with their throat issues. ಆಮೇಲೆ ಇದು ಎಷ್ಟು ಪೀರಿಯಡ್ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು 6 months ತನ ಇರುತ್ತೆ that transition. ಆಮೇಲೆ he will come back to normal. ಆಮೇಲೆ ಅವ್ರ ಪಿಚ್ ಗೆ ಯಾವುದು, again he have to do that pitch practice. ಸಿ ಅಲ್ಲಿ ಹಾಡೋದು, ಬಿ ಅಲ್ಲಿ ಹಾಡೋದು, ಸಿ ಶಾರ್ಪ್ ಅಲ್ಲಿ ಹಾಡೋದು, ಡಿ ಅಲ್ಲಿ ಹಾಡೋದು. ಕೆಲವ್ರದ್ದು ವಾಯ್ಸ್ ಡೀಪ್ ವಾಯ್ಸ್ ಇರುತ್ತೆ, ದಪ್ಪ ವಾಯ್ಸ್ ಇರುತ್ತೆ. ಅವರು ಡಿ ಕಿಂತ ಕೆಳಗ್ ಹಾಡಿದ್ರೆ ಕೇಳ್ಸೋದಿಲ್ಲ ಅವ್ರದ್ದು. ಅವ್ರು ಡಿ ಅಲ್ಲಿ ಹಾಡ್ಬೋದು. ಬ್ಯಾರಿಟೋನ್ ವಾಯ್ಸ್ ಅಂತ ಇರುತ್ತಲ್ಲ ಅವ್ರದೆಲ್ಲ, ಲೈಕ್ ಅಮಿತಾಬ್ ಬಚ್ಚನ್ ಜಿ ಅಂತವ್ರೆಲ್ಲ. ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ಡಿ ಶಾಪ್ ಅಲ್ಲಿ ಹಾಡ್ತಾರೆ. ಅವ್ರದ್ದು ಎಂತ ಥ್ರೋ ಅವ್ರದ್ದು ವಾಯ್ಸ್ ಅಲ್ಲಿ, ಯಪ್ಪ. ಸೂಪರ್. ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮ್ಯಾಥ್ಸ್ ಅಲ್ಲಿ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಅಂತ ಬರುತ್ತೆ. ಸೊ ವಾಟ್ ಆರ್, ಈಗ ಒಂದು ಇಷ್ಟು ನಂಬರ್ಸ್ ಕೊಟ್ರೆ ವಾಟ್ ಆರ್ ದ ಡಿಫ್ರೆಂಟ್ ಪರ್ಮಿಟೇಷನ್ಸ್ ಯು ಕ್ಯಾನ್ ಮೇಕ್ ಅಂಡ್ ಯು ಕ್ಯಾನ್ ಕಂಬೈನ್ ದೆಮ್ ಅಂತ. ಆ ತರನೇ ವಾಯ್ಸ್ ಬ್ರೇಕ್ ಟೈಮ್ ಅಲ್ಲಿ ಯು ಕ್ಯಾನ್ ಮ್ಯಾಚ್ ಯು ಕ್ಯಾನ್ ಡೂ ಲಾಟ್ ಆಫ್ ಪರ್ಮಿಟೇಷನ್ಸ್ ವಿತ್ ಯುವರ್ ಕಾರ್ಡ್ಸ್ ಅಲ್ಲ. ಯಾವ ಪಿಚ್ ಅಲ್ಲಿ ಹೇಳ್ಬೋದು ಅಂತ ನೀವೇ ಸ್ವಂತ, ಇಲ್ಲಾಂದ್ರೆ ನಿಮ್ಮ ಯಾವ್ದೋ ಗುರು ಇರ್ತಾರಲ್ಲ, ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಅಥವಾ ಗುರುಗಳನ್ನ ಅಪ್ರೋಚ್ ಮಾಡಿ ಗೈಡ್ ಮಾಡ್ತಾರೆ. ಸೊ ಅದರಿಂದ ಯು ಕ್ಯಾನ್ ಐಡೆಂಟಿಫೈ ವಿಚ್ ಪಿಚ್ ಇಸ್ ರೈಟ್ ಫಾರ್ ಯು ಅಂಡ್ ಪ್ರಾಕ್ಟೀಸ್ ಮಾಡಿದ್ರೆ ಮ್ಯೂಸಿಕಲ್ ಜರ್ನಿ ಸ್ಟಾಪ್ ಆಗಲ್ಲ. ಖಂಡಿತ ಆಗಲ್ಲ. ಅಭ್ಯಾಸನೂ ನಿಲ್ಲಲ್ಲ. ಕಂಟಿನ್ಯೂ ದಟ್. ಅಂಡ್ ವಾಯ್ಸ್ ಅನ್ನ ಸ್ಟ್ರೇನ್ ಮಾಡಬಾರ್ದು. ಆ ಟೈಮ್ ಮಾಡಿದ್ರೆ, ಅದು ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನೀವು ಸ್ಟ್ರೇನ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಆಗೋದಿರುತ್ತೆ, ಅದು ಕಟ್ ಆಫ್ ಆಗೋಗುತ್ತೆ. ನೀವು ಹೈ ಪಿಚ್ ಹೋದ ತಕ್ಷಣ ವಾಯ್ಸ್ ಸ್ಟ್ರೇನ್ ಆಯ್ತು ಅಂದ್ರೆ ಶುಡ್ ಸ್ಟಾಪ್ ರೈಟ್ ಅವೇ. ಯು ಕಾಂಟ್ ಸಿಂಗ್, ಫಾರ್ ಎಕ್ಸಾಂಪಲ್, ಅಷ್ಟ್ ಏನು ಮಾಡಿದ್ರು ಹಾಡಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಕೀಪ್ ಲಿಸ್ನಿಂಗ್. ಕೀಪ್ ಲಿಸ್ನಿಂಗ್ ಟು ಯುವರ್ ಗುರೂಸ್. ಗುರುದು ಏನಾದ್ರು ರೆಕಾರ್ಡ್ಸ್ ಇಸ್ಕೊಂಡು ಅದನ್ನ ಕೇಳಿಸ್ಕೊಳ್ಳಿ, ಅಥವಾ ನಿಮ್ಮ ಐಡಲ್ ಯಾರು ಇರ್ತಾರೆ ಅವ್ರದ್ದು ಕೇಳಿಸ್ಕೊಳ್ಳಿ. ಅಂದ್ರೆ ಶಾಸ್ತ್ರೀಯ ಸಂಗೀತದ ಮಾತ್ರ, ನಾಟ್ ಮೂವಿ ಸಾಂಗ್ಸ್. ಡೆಫಿನೆಟ್ಲಿ. ಸೊ ಎವ್ರಿ ಡೇ ಇಸ್ ಅ ಜರ್ನಿ. ಮ್ಯೂಸಿಕಲ್ ಮ್ಯೂಸಿಕಲ್ ಜರ್ನಿಲಿ ಎವ್ರಿ ಡೇ ಇಸ್ ಅ ಜರ್ನಿ. ಎವ್ರಿ ಡೇ ಯು ವಿಲ್ ಲರ್ನ್ ಸಮಥಿಂಗ್. ಶಾಸ್ತ್ರೀಯ ಸಂಗೀತ ಆಗಲಿ, ಹಿಂದೂಸ್ತಾನಿ, ಕರ್ನಾಟಿಕ್, ವಾಟ್ ಎವರ್. ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದು ಫಸ್ಟ್ ಪಾಯಿಂಟ್. ಒಂದು ಡಿಸಿಪ್ಲಿನ್ ಇರಬೇಕು, ಫೋಕಸ್ ಇರಬೇಕು, ಒಂದು ಧ್ಯೇಯ ಇರಬೇಕು, ಒಂದು ಗೋಲ್ ಇರಬೇಕು. ದಟ್ ನನ್ನ ಲೈಫ್ ಗೋಲ್ ಏನಂದ್ರೆ, ನಾನು ಐ ಹ್ಯಾವ್ ಟು ಬಿ ಎನ್ ಎಕ್ಸ್ಪರ್ಟ್. ಐ ಹ್ಯಾವ್ ಟು ಲರ್ನ್ ಮ್ಯೂಸಿಕ್. ಶಾಸ್ತ್ರೀಯ ಸಂಗೀತ ನಾನು ಅಭ್ಯಾಸ ಮಾಡ್ಕೋಬೇಕು. ಅಂಡ್ ಐ ಶುಡ್ ನಾಟ್ ಕಂಪೇರ್ ಮೈ ಸೆಲ್ಫ್ ವಿತ್ ಅದರ್ಸ್. ದಟ್ ಇಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಒಬ್ರು ನನ್ಗೆ ಇಷ್ಟ ಇದೆ ಕಲಿಯಕ್ಕೆ, ಬಟ್ ನನ್ನ ಫ್ರೆಂಡ್ಸ್ಗೆ ಇಷ್ಟ ಇಲ್ಲ. ಡಸಂಟ್ ಮೀನ್ ಯು ಶುಡ್ ನಾಟ್ ಸ್ಟಾಪ್. ಹೌದು, ಯು ಶುಡ್ ನಾಟ್ ಕಮ್ ಅಂಡರ್ ಸಮ್ವನ್ಸ್ ಇನ್ಫ್ಲೂಯೆನ್ಸ್. ಅದು ಈಗಿನ ಜನರೇಷನ್ ಅಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇಟ್ ಇಸ್ ಅ ವೆರಿ ಫಾಸ್ಟ್ ವರ್ಲ್ಡ್. 2024 ಆನ್ವರ್ಡ್ಸ್ ಅಲ್ಲ, AI ಬಂದ್ಮೇಲೆ ಹೌದು. ಇವಾಗೇನು ಯಾರಿಗಾದ್ರೂ ಕ್ಲಾಸಿಕಲ್ ಹಾಡ್ಬೇಕು ಅಂತಂದ್ರೆ ಏನೋ ಒಂದು ಸ್ವರ ಅಂತ ಹೇಳ್ಬಿಟ್ಟು ನೀವು ಅದಕ್ಕೆ AI ಎನೇಬಲ್ ಮಾಡಿದ್ರೆ ಆಟೋಮೆಟಿಕ್ ಮಾಡುತ್ತೆ. ಸೊ
ಈ AI ಇಸ್ ವೆರಿ ಶಾರ್ಟ್ ಲಿವ್ಡ್ ಅಂತ ಹೇಳ್ಬೋದು. ಯು ಆರ್ ಪರ್ಮನೆಂಟ್. AI ಇಸ್ ಜಸ್ಟ್ ಟೆಂಪರರಿ. AI ಏನ್ ಮಾಡುತ್ತೆ, ಇಟ್ ವಿಲ್ ಎನ್ಹಾನ್ಸ್ ಯುವರ್ ಮ್ಯೂಸಿಕ್ ಸ್ಟೈಲ್, ಆರ್ ಮೇ ಬಿ ಇಟ್ ವಿಲ್ ಪಿಚ್ ಕರೆಕ್ಟ್, ಆರ್ ಮೇ ಬಿ ಡೂ ಸಮಥಿಂಗ್ ವಿತ್ ಸಾಫ್ಟ್ವೇರ್. It will make you sound amazing. Amazing, yes, it will. Yes. But is it necessary? Not ಅದು necessary at all. ಅಲ್ವಾ? ಐ ಥಿಂಕ್ AI ಯೂಸ್ ಮಾಡೋದು ಯಾವಾಗ, ವೆನ್ ಯು ವಾಂಟ್ ಟು ಶೋಕೇಸ್ ಇಟ್ ಟು ಸೋಷಿಯಲ್ ಮೀಡಿಯಾ, ಆರ್ ಯು ವಾಂಟ್ ಫೇಮ್, ಲೈಕ್ಸ್, ಕಮೆಂಟ್ಸ್ಗೋಸ್ಕರ ಯು ಕ್ಯಾನ್ ಯೂಸ್ ದಟ್. ಬಟ್ ವೆನ್ ಯು ಆರ್ ಲರ್ನಿಂಗ್ ಶಾಸ್ತ್ರೀಯ ಸಂಗೀತ, ಐ ಥಿಂಕ್ AI ವಿಲ್ ನಾಟ್ ಕಮ್ ಇನ್ ಟು ಪಿಕ್ಚರ್. Never, ಅಲ್ಲ? never. ಪ್ಲೀಸ್ ಡು ನಾಟ್ ಅದು ಕನ್ಫ್ಯೂಸ್. it is a hurdle. It will be a hurdle. ಯಾಕೆಂತ ಕೇಳಿ, ಲರ್ನಿಂಗ್ ಜರ್ನಿ. ಇವಾಗ ನಾಳೆ ನಂದು ಎಕ್ಸಾಮ್ ಇದೆ ಅಂತ ಇಟ್ಕೊಳ್ಳಿ. ನನ್ನ ಎಕ್ಸಾಮ್ ಯಾರೋ ಬಂದ್ ಬೇರೆಯವ್ರು ಬರೆದು ಹೋದ್ರೆ ಮಾರ್ಕ್ಸ್ ಸಿಗತ್ತೆ, ನಂಗೆ ರ್ಯಾಂಕ್ ಸಿಗತ್ತೆ. ನನ್ ಮನಸ್ಸಾಕ್ಷಿಯಲ್ಲಿ ಏನಿರತ್ತೆ, ನಾನ್ ಬರ್ದಿಲ್ಲ ಬೇರೆಯವ್ರು ಬರ್ದಿರೋದು ಅಂತ ಲೈಫ್ ಲಾಂಗ್ ಉಳ್ಕೊಂಡ್ಬಿಡತ್ತೆ ದಟ್ ಗಿಲ್ಟ್. ಹಾಗೆ ಅದು. ರೈಟ್. ಸೊ AI, ಡು ನಾಟ್ ಯೂಸ್ AI ಇನ್ ಯೋರ್ ಶಾಸ್ತ್ರೀಯ ಸಂಗೀತ ಪ್ರಾಕ್ಟೀಸ್, ಬಿಕಾಸ್ ಅದು ಇಟ್ ಇಸ್ ನಾಟ್ ಪರ್ಮನೆಂಟ್ ಅಂಡ್ ಅದು ನಿಮ್ಗೆ ಏನೂ ಲಾಭ ಕೊಡಲ್ಲ. ನಿಮ್ ಸ್ವಂತದೇನಿಲ್ಲ, ಸ್ವಂತದೇನಿಲ್ಲ. ಹೌದು, ನಿಮ್ ವಾಯ್ಸ್ ಎನ್ಹಾನ್ಸ್ ಮಾಡಲ್ಲ, ನೀವು ಕಲ್ತಂಗೂ ಆಗಲ್ಲ. ಹೌದು. And AI will ನಮ್ದು ನಮ್ಗೆ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಬೇಕಲ್ವಾ? ನನ್ ಧ್ವನಿನ ಬೇರೆ ಯಾರೋ ಮಾಡ್ಬಿಟ್ರೆ, ಮಷೀನ್ ನನ್ ಧ್ವನಿ ಮಾಡ್ಬಿಟ್ರೆ ನಂದ್ ಇಂಡಿವಿಜುವಾಲಿಟಿ ಏನ್ ಉಳಿಯುತ್ತೆ ಅದ್ರ? ಕ್ರಿಯೇಟಿವಿಟಿ ಏನಿದೆ, ನನ್ನ ಅಸ್ತಿತ್ವನೇ ಕಳ್ಕೊಂಡಂಗ ಆಗತ್ತೆ. ಅದ್ರಂತ ದುರಂತ ಇನ್ನೊಂದು ಇಲ್ಲ. AI ಒಂದು ಮ್ಯೂಸಿಕಲ್ ಮಾತ್ರ ಅಲ್ಲ, ಬೇರೆ ಎಲ್ಲಾ ಡಿವಿಷನ್ ನಲ್ಲೂ AI ಯೂಸ್ ಮಾಡ್ತಿದ್ದಾರೆ. ಬಟ್ ಎಲ್ಲೋ ವಿ ಶುಡ್ ಟ್ರೈ ಟು ಲಿಮಿಟ್ ಅವರ್ ಯೂಸೇಜ್ ಇನ್ AI. AI ಯೂಸೇಜ್ ಲಿಮಿಟ್ ಮಾಡಬೇಕು, ಬಿಕಾಸ್ AI ವಿಲ್ ಡಿಸ್ಟರ್ಬ್ ಯುವರ್ ಕ್ರಿಯೇಟಿವಿಟಿ. AI will definitely create something, but ಅದು artificial, and it will somehow break your creativity and it will not enhance your brain. Before we end the session, ನಿಮ್ಮ ಕೊನೆ ಮಾತು ಶಾಸ್ತ್ರೀಯ ಸಂಗೀತ ಬಗ್ಗೆ, to the kids, tips and tricks to learn, to grow in music. Okay. ಟಿಪ್ಸ್ ಅನ್ನೋಕ್ಕಿಂತ ಒಂದು ಚಿಕ್ಕ ನನ್ನ ಮನಸ್ಸಿನ ಮಾತು ಅಂತ ಹೇಳ್ಬೋದು. ಫಸ್ಟ್ ಥಿಂಗ್, ಸಣ್ಣ ಮಕ್ಕಳು ಇದರಲ್ಲಿ ಇಂಟ್ರೆಸ್ಟ್ ತಗೊಂಡ್ರೆ ಫಸ್ಟ್ ಥಿಂಗ್ ಅವರು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅಂಡ್ ಅವ್ರ ಬ್ರೈನ್ ಫಂಕ್ಷನಿಂಗ್, ನರ್ವಸ್ ಸಿಸ್ಟಮ್ ಇದೆಲ್ಲ ಫುಲ್ ಆಕ್ಟಿವೇಟ್ ಆಗುತ್ತೆ. ಇಟ್ ಇಸ್ ಟ್ರೈಡ್ ಅಂಡ್ ಟೆಸ್ಟೆಡ್. ನೀವು ಕೆಲವೊಂದು ರಾಗಗಳಿದೆ, ಇವನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತಾ ಇದಾರೆ ಕೆಲವೊಂದು ರಾಗಗಳು. ತುಂಬಾ ಆ ತರ ಇದೆ. ಇದ್ರದ್ದೊಂದು ಬೇರೆ ಸೆಷನ್ ಮಾಡೋಣ ನೆಕ್ಸ್ಟ್ ಟೈಮ್. ನೀವು ಶಾಸ್ತ್ರೀಯ ಸಂಗೀತದಲ್ಲಿ ಇಂಟ್ರೆಸ್ಟ್ ತಗೊಂಡು ಅದನ್ನ ಡೈಲಿ ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡ್ರೆ ಮೈಂಡ್ ಶಾರ್ಪ್ ಆಗುತ್ತೆ, ನಿಮ್ ಸ್ಟಡೀಸ್ ಇಂಪ್ರೂವ್ ಆಗುತ್ತೆ, ಅಕಾಡೆಮಿಕ್ಸ್ ಅಲ್ಲಿ ಟಾಪ್ ಮಾಡ್ತೀರಾ. ಸೊ ಈ ಡಬಲ್ ಬೆನಿಫಿಟ್, ಈ ಕಡೆ ಅಕಾಡೆಮಿಕ್ಸ್ ಅಲ್ಲೂ ಚೆನ್ನಾಗುತ್ತೆ, ಈ ಕಡೆ ಸಂಗೀತ ಅಂತೂ ಸೂಪರ್ ಆಗೇ ಆಗುತ್ತೆ. ಸೊ ಯು ಕ್ಯಾನ್ ಚೂಸ್ ಯುವರ್ ಕರಿಯರ್ ಬಿಟ್ವೀನ್ ದೀಸ್ ಟು ಎನಿ ಒನ್ ಯು ವಾಂಟ್, ಸ್ಟಡೀಸ್ ಆರ್ ದಿಸ್. ಇದನ್ನೇ ಕರಿಯರ್ ಮಾಡ್ಕೋಬಹುದು. ಅದರ್ವೈಸ್ ಇದನ್ನ ಡೈಲಿ ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡು ಅದನ್ನ ಕರಿಯರ್ ಮಾಡ್ಕೋಬಹುದು. ಇಟ್ಸ್ ಇಂಡಿವಿಜುವಲ್ ಚಾಯ್ಸ್. ಅದರಿಂದ ಮೇನ್ ಅಂದ್ರೆ ನರ್ವಸ್ ಸಿಸ್ಟಮ್, ಸಣ್ಣವರಿಗಿರ್ಲಿ ದೊಡ್ಡವರಿಗಿರ್ಲಿ, ನಿಮ್ ನರ್ವಸ್ ಸಿಸ್ಟಮ್ ತುಂಬಾ ಇಂಪ್ರೂವ್ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಸ್ ಎಸೆನ್ಷಿಯಲ್ ಥಿಂಗ್ ಇನ್ ಅ ಹ್ಯೂಮನ್ ಬಾಡಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸರಿಯಾಗಿಲ್ಲ ಅಂದ್ರೆ ನಿಮ್ ಎಂಟೈರ್ ಬಾಡಿ ಫಂಕ್ಷನ್ ಹಾಳಾಗುತ್ತೆ. ಸೊ ಮೇನ್ ಅಲ್ಲೇ ಸಂಗೀತ ಅದನ್ನೇ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತೆ, ನಿಮ್ಮನ್ನ ಫುಲ್ ಆಕ್ಟಿವ್ ಮಾಡ್ಬಿಡುತ್ತೆ. ನಂದೇ ಎಕ್ಸಾಂಪಲ್ ಹೇಳ್ತೀನಿ. ಡ್ಯೂರಿಂಗ್ ಲಾಕ್ಡೌನ್ ನಂದು ಕಾಲು ಫ್ರಾಕ್ಚರ್ ಆಗಿ ಆಂಕಲ್ ಫುಲ್ ಪುಡಿ ಆಗಿತ್ತು. ಐ ನೆವರ್ ಥಾಟ್ ಐ ವುಡ್ ವಾಕ್ ಅಗೇನ್. Music is the only thing that kept me going, and now I'm here. I can walk. I can walk on my own. ನಂಗೆ ಎಷ್ಟು ಕಾನ್ಫಿಡೆನ್ಸ್ ಹೊರಟೋಗಿತ್ತು ಅಂದ್ರೆ, ಮನೆಯಿಂದ ಹೊರಗೆ ನಾನು ಒಬ್ಳೆ ಹೋಗ್ತಾ ಇರ್ಲಿಲ್ಲ. ನಾನು ಏನೋ ಆಗಿ ಕೆಳಗ್ ಬಿದ್ಬಿಟ್ರೆ ಏನ್ ಮಾಡೋದು, ಯಾರು ಜೊತೆಗಿಲ್ಲ ಅಂದ್ರೆ ನನಗೆ ಏನಾದ್ರು ಆದ್ರೆ ಏನ್ ಮಾಡೋದು, ಆ ಲೆವೆಲ್ ಡಿಪ್ರೆಷನ್ ಹೊರಟೋಗಿದೆ. ನಾನೇನ್ ಮಾಡಿದೆ, ಹೇಗೂ ಫಾರ್ 6 months ಐ ವಾಸ್ ಆನ್ ಬೆಡ್. ಆಫ್ಟರ್ 6 months ಸ್ಲೋಲಿ ಸಪೋರ್ಟ್ ತಗೊಂಡ್ ನಡೆಯಕ್ ಶುರು ಮಾಡಿದೆ. ದೋಸ್ 6 months ವರ್ ಲೈಕ್ ತಪಸ್ಸು. ಕೂತ್ಕೊಂಡಲ್ಲೇ ಹಾಸಿಗೆಯಲ್ಲೇ ಕೂತ್ಕೊಂಡು ನಾನು ಡೈಲಿ ಐ ಯೂಸ್ ಟು ಪ್ರಾಕ್ಟಿಸ್. ಮಾರ್ನಿಂಗ್ ರಾಗ, ಆಫ್ಟರ್ನೂನ್ ರಾಗ, ಈವ್ನಿಂಗ್ ರಾಗ, ನನ್ ಮನ್ಸಲ್ಲಿ ಏನ್ ಬರುತ್ತೆ ಅದೆಲ್ಲ. ಸೊ ದಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಹಸ್ ಕೆಪ್ಟ್ ಮೀ ಗೋಯಿಂಗ್ ಡ್ಯೂರಿಂಗ್ ಮೈ ದಟ್ ಕ್ರೂಷಿಯಲ್ ಟೈಮ್ ಅಂತ ಹೇಳ್ಬೋದು. ಸೊ ಮ್ಯೂಸಿಕ್, ಇಫ್ ಮ್ಯೂಸಿಕ್ ಕ್ಯಾನ್ ಡೂ ಯೋರ್ ಹೀಲಿಂಗ್, ದೆನ್ ಇಟ್ ಕ್ಯಾನ್ ಡೂ ಎನಿಥಿಂಗ್. ಕೆಲವರಿಗೆ ದೇವ್ರದ್ದು ಜಾಸ್ತಿ ಪೂಜೆಗಳು, ಜಪ ತಪ ಮಾಡ್ಲಿಕ್ಕೆ ಟೈಮ್ ಇರಲ್ಲ ನೋಡಿ. ನೀವು ಸಂಗೀತದಿಂದ ದೇವ್ರನ್ನ ಮೆಚ್ಚಿಸ್ಬೋದು. ಅಂದ್ರೆ ಅದನ್ನ ಬಿಡು ಅಂತ ನಾನು ಹೇಳ್ತಾ ಇಲ್ಲ, ಮಾಡೋರು ಮಾಡಿ. ಟೈಮ್ ಇಲ್ಲೇ ಇಲ್ಲಪ್ಪ ನನಗೆ, ನನ್ ಫುಲ್ ಟೈಮ್ ಆಫೀಸೇ ಇದೆ, 1 ನಿಮಿಷ ನಂಗೆ ಸಂಧ್ಯಾ ವಂದನೆ ಮಾಡೋಕ್ಕೂ ಟೈಮ್ ಇಲ್ಲ, ಜಪ ಮಾಡೋಕ್ ಟೈಮ್ ಇಲ್ಲ ಅಂತ ಇಟ್ಕೊಳ್ಳಿ. ಗಂಡಸರು ಡೆಫಿನೆಟ್ಲಿ ದೇ ಹ್ಯಾವ್ ಟು ಡೂ ಇಟ್. ಅದಕ್ಕೆ ಯಾವ್ದು ಕಾಂಪ್ರಮೈಸ್ ಇಲ್ಲ. ಬಟ್ ಅದನ್ನ ದೇವರಿಗೆ ಲೈಕ್ ಕ್ಷಮೆ, ಲೈಕ್ ಸಾರಿ ಅಂತ ಕೇಳ್ಕೋಬೇಕು ಅಂದ್ರೆ ಸಂಗೀತದಿಂದ ದೇವ್ರನ್ನ ಮೆಚ್ಚಿಸ್ಬೋದು. ಖಂಡಿತ.
ಪುರಂದರದಾಸರು ಅದಕ್ಕೆ ಅವರಿಗೆ ಮೋಕ್ಷ ಸಿಕ್ಕಿದ್ದು ಸಂಗೀತದಿಂದನೇ. ಅವರು ದೇವರನ್ನ ಸಂಗೀತದಿಂದ ಮೆಚ್ಚಿಸಿದ್ರು. ದೇವರು ಅವ್ರನ್ನ ಒಳ್ಳೆ ಸ್ಥಾನ ಕೊಟ್ಟ ಅವರಿಗೆ. ಈಗ ಅವ್ರ ಹೆಸರಲ್ಲಿ ನಾವೆಲ್ಲ ಮೃಷ್ಟಾನ್ನ ಭೋಜನ ಮಾಡ್ತೀವಿ ಖಂಡಿತ. ಸಂಗೀತದಿಂದ. ಹೌದು ಹೌದು. ಸೊ ಕೇಳಿದ್ರಲ್ಲ, ಸೊ ಇಟ್ಸ್ ಮ್ಯೂಸಿಕ್ ಅನ್ನೋದು ಒಂದು ಶಿಸ್ತು, ಒಂದು ಡಿಸಿಪ್ಲಿನ್, ಒಂದು ಗೋಲ್, ಒಂದು ಫೋಕಸ್ ಓರಿಯೆಂಟೆಡ್ ಜರ್ನಿ. ಇಟ್ಸ್ ಅ ಜರ್ನಿ, ನಾಟ್ ಅ ಡೆಸ್ಟಿನೇಷನ್. ಇಟ್ ಇಸ್ ಅ ಜರ್ನಿ, ಇಟ್ ಇಸ್ ನೆವರ್ ಎಂಡಿಂಗ್. ಇಟ್ ಇಸ್ ಲರ್ನಿಂಗ್ ಎವ್ರಿ ಟೈಮ್, ಲೈಫ್ ಟೈಮ್ ಲರ್ನಿಂಗ್. ಮ್ಯೂಸಿಕ್ ಕಲಿಬೇಕು ಅಂದ ತಕ್ಷಣ 5 ವರ್ಷ ಕಲ್ತು ನಾನು ಗೆದ್ದೆ ಅಂತ ಅಲ್ಲ. ದಯವಿಟ್ಟು ಹ್ಯಾವ್ ಅ ಲೈಫ್ ಲಾಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಕ್ ಅನ್ನೋದು. ಸೊ ಎಲ್ಲರೂ ಕಲೀರಿ ಶಾಸ್ತ್ರೀಯ ಸಂಗೀತ. ಭಾವಗೀತೆ ವೆರಿ ಸಿಂಪಲ್. ಭಾವಗೀತೆ is considered as a light music. Like it is more like Bollywood singing, ಅದೇ ತರ ಬರುತ್ತೆ. ಸೊ ಭಾವಗೀತೆ ಇಂದ ಶುರು ಮಾಡಿ. ಇನ್ ಕೇಸ್ ನಿಮ್ಗೆ ಡೈರೆಕ್ಟ್ ಆಗಿ ಶಾಸ್ತ್ರೀಯ ಸಂಗೀತ ನೋಡೋಕೆ ಇಷ್ಟ ಇಲ್ಲ, ಭಾವಗೀತೆಯಿಂದ ಶುರು ಮಾಡಿ. ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಕರೆಕ್ಟ್. ಹಾಡು ಹೇಳ್ತಾ ನಿಮ್ ವಾಯ್ಸ್ ಇಂಪ್ರೂವ್ ಆಗುತ್ತೆ, ಹಾಡು ಹೇಳಕ್ ಇಷ್ಟಪಡುತ್ತೆ ನಿಮ್ಗೆ. ಅವಾಗ ಈಗ ಕ್ಲಾಸಿಕಲ್ ಆಗಲಿ, ಕರ್ನಾಟಕ ಆಗಲಿ, ಹಿಂದೂಸ್ತಾನಿ ಸೇರ್ಕೊಳ್ಳಿ, ಕಲೀರಿ, ನಮ್ಮ ಸಂಸ್ಕೃತಿ ಕಾಪಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಬಾಲಿವುಡ್ ಕನ್ನಡ ಸಾಂಗ್ಸ್ ಇರಬೇಕು, ಡೆಫಿನೆಟ್ಲಿ ಇರಬೇಕು. ಡೆಫಿನೆಟ್ಲಿ ಬೇಕೇ ಬೇಕು, ಯಾಕಂದ್ರೆ ಅದನ್ನು ರಾಗದ ಮೇಲೆ ಆಧಾರಿತವಾಗಿರುತ್ತೆ. ಸೊ ಇರಬೇಕು. ಅದ್ರ ಜೊತೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಟೇಕ್ ಯು ಎನಿವೇರ್. ಶಾಸ್ತ್ರೀಯ ಸಂಗೀತ ಕಲ್ತ್ರೆ ಇಟ್ ವಿಲ್ ಹೆಲ್ಪ್ ಯು. ನೀವು ಆ ಫಿಲ್ಮ್ ಸಾಂಗ್ ನೀವು ಇನ್ನೂ ಚೆನ್ನಾಗಿ ಹಾಡಬಹುದು. ಶಾಸ್ತ್ರೀಯ ಖಂಡಿತ ಫಿಲ್ಮ್ ಸಾಂಗ್ಸ್ ಇನ್ನೂ ಚೆನ್ನಾಗಿ ಹೇಳ್ಬೋದು. ನಿಮ್ಗೆ ರಾಗ ಅರ್ಥ ಆಗುತ್ತೆ. ಈಗ ಬರೀ ನೀವು ಲಿರಿಕ್ಸ್ ನೋಡಿ ಹೇಳ್ತೀರಾ ಅಷ್ಟೇ, ಟ್ಯೂನ್ ನೋಡಿ ಹೇಳ್ತೀರಾ. ಇವಾಗಿನ ಸಾಂಗ್ಸ್ ಅಲ್ಲಿ ನೋಡಿ, ನಿಜ 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 ಧನಿ 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 ಪದ 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 ಗಮ ಪದ ನಿರಿಸ, ಇದೆಲ್ಲ ನೀವು ಹಾಡು ಕೇಳಿ ಬಹಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ನೀವು ಶಾಸ್ತ್ರೀಯ ಸಂಗೀತ ಕಲ್ತ್ರೆ ಇಷ್ಟು ಫಾಸ್ಟ್ ಆಗಿ ಆ ಸ್ವರಗಳು ಹೇಳೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಕರೆಕ್ಟ್, ಆ ಪಿಚ್ ಅಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕಲ್ವ. ಸೊ ಅದಕ್ಕೆ ನಿಮ್ಗೆ ಸಂಗೀತ ಕಲ್ತ್ರೆ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ, ತುಂಬಾ ಬೆನಿಫಿಷಿಯಲ್. ಈ ಹಾಡುಗಳನ್ನ ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ನಾಲೆಜ್, ವಿಸ್ಡಮ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಹೀಗೆ ಮತ್ತೆ ಎಪಿಸೋಡ್ಸ್ ಬರ್ತಾ ಇರಬೇಕು ಅಬೌಟ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಜಿತ್ ಅವರೇ. ಥ್ಯಾಂಕ್ ಯು ಪ್ಯಾಷನೇಟ್ ಟಾಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಕೇಳಿದ್ರಲ್ಲ, ಮ್ಯೂಸಿಕ್ ಅನ್ನೋದು ಒಂದು ಜರ್ನಿ. ಸೊ ದಯವಿಟ್ಟು ಎಲ್ಲರೂ ಕಲೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತರ ಬಹಳ ವಿಷಯ ಇಟ್ಕೊಂಡು ಪಾಡ್ಕಾಸ್ಟ್ ಮಾಡ್ತಿರ್ತೀನಿ. ಅಂಡ್ ಸಿ ಯು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.